ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ವಿದ್ಯಾಕಾಶಿ ನೇರ ಕ್ವಿಜ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವುದರ ಮೂಲಕ ನೀವು ನಿಮ್ಮ ವೈಯಕ್ತಿಕ ಆತ್ಮಾವಲೋಕವನ್ನ, ಪರೀಕ್ಷಾ ತಯಾರಿಯನ್ನ ಇಲ್ಲಿ ಪರೀಕ್ಷೆ ಮಾಡಿಕೊಳ್ಳಬಹುದು. ಒಂದು ಪ್ರಶ್ನೆಯನ್ನು ಕೇಳಿದ ನಂತರ ನಿಮಗೆ 20 ಸೆಕೆಂಡುಗಳ ಕಾಲಾವಕಾಶವನ್ನು ನಾವು ಒದಗಿಸಿಕೊಡ್ತೀವಿ. ಆ ಒದಗಿಸಿಕೊಟ್ಟಂತಹ ಸಮಯದಲ್ಲಿ ನಿಮ್ಮ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕುವುದರ ಮೂಲಕ ನಮ್ಮ ಗಮನಕ್ಕೆ ತರಬಹುದು. 20 ಸೆಕೆಂಡುಗಳ ನಂತರ ನಾವು ಅದೇ ಉತ್ತರವನ್ನ PPT ಮೂಲಕ ನಿಮಗೆ ಪ್ರೆಸೆಂಟ್ ಮಾಡ್ತೀವಿ. ಸೊ ಮೊದಲ ದಿನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ನೀವೇನಾದ್ರೂ ನಮ್ಮ ವಿದ್ಯಾಕಾಶಿ ಯೂಟ್ಯೂಬ್ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋ ಮೂಲಕ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ಮೊದಲ ದಿನದ ಮೊದಲ ಪ್ರಶ್ನೆ ಹೀಗಿದೆ: ನಕ್ಷತ್ರಗಳ ಪ್ರಕಾಶವನ್ನ ಅಳೆಯುವ ಏಕೈಕ ಮಾನ ಯಾವುದು? ನಕ್ಷತ್ರಗಳ ಪ್ರಕಾಶವನ್ನು ಅಳೆಯುವ ಏಕೈಕ ಮಾನ ಯಾವುದು? ಆಪ್ಷನ್ ಎ ಜ್ಯೋತಿರ್ವರ್ಷ, ಆಪ್ಷನ್ ಬಿ ಕಾಂತಿಮಾನ, ಆಪ್ಷನ್ ಸಿ ಮ್ಯಾಗ್ನೆಟಿಕ್ ಸ್ಕೇಲ್, ಆಪ್ಷನ್ ಡಿ ಬಿ ಮತ್ತು ಸಿ ಎರಡು. ನಿಮ್ಮ ಸಮಯ ಪ್ರಾರಂಭವಾಗಿದೆ. ಉತ್ತರಿಸುವುದಕ್ಕೆ ನೀವು ಪ್ರಯತ್ನಿಸಬಹುದು. ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡಿ. ಎಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆನ್ಸರ್ ಡಿ, ಬಿ ಮತ್ತು ಸಿ ಎರಡು, ಕಾಂತಿಮಾನ ಮತ್ತು ಮ್ಯಾಗ್ನೆಟಿಕ್ ಸ್ಕೇಲ್. ಮುಂದಿನ ಪ್ರಶ್ನೆಗೆ ನೇರವಾಗಿ ಹೋಗ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ ಹೀಗಿದೆ: ವಿಶ್ವದಲ್ಲಿನ ಪ್ರತಿಯೊಂದು ನಕ್ಷತ್ರಗಳು 3 ಹಂತಗಳನ್ನು ಹೊಂದಿರುತ್ತವೆ. ಮೊದಲ ಹಂತವು ಕೆಂಪು ಬಣ್ಣದಲ್ಲಿ ಕಾಣುತ್ತದೆ, ಎರಡನೇ ಹಂತವು ಹಳದಿ ಬಣ್ಣದಲ್ಲಿ ಕಾಣುತ್ತದೆ, ಮೂರನೇ ಹಂತವು ಯಾವ ಬಣ್ಣದಲ್ಲಿ ಕಾಣುತ್ತದೆ ಅಥವಾ ಗೋಚರಿಸುತ್ತದೆ ಅನ್ನುವಂಥದ್ದೇ ಎರಡನೇ ಪ್ರಶ್ನೆ. ಈ ಪ್ರಶ್ನೆಗೆ ಆಪ್ಷನ್ಸ್ಗಳು ಈ ರೀತಿಯಾಗಿದ್ದಾವೆ: ಆಪ್ಷನ್ ಎ ಕಪ್ಪು, ಆಪ್ಷನ್ ಬಿ ಹಸಿರು, ಆಪ್ಷನ್ ಸಿ ನೀಲಿ, ಆಪ್ಷನ್ ಡಿ ಬಿಳಿ ಅಥವಾ ಅದನ್ನು ನಾವು ಶ್ವೇತವರ್ಣ ಅಂತಲೂ ಸಹ ಕರೀತೀವಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರವನ್ನು ನೋಡುವಂತಹ ಸಮಯ. ಸರಿಯಾದ ಉತ್ತರ ಆನ್ಸರ್ ಡಿ, ಬಿಳಿ ಅಥವಾ ಶ್ವೇತವರ್ಣ. ಉತ್ತರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಇನ್ನ ಮೂರನೆಯ ಪ್ರಶ್ನೆ: ಸೂರ್ಯನಿಗೆ ಸಮೀಪವಾದ ನಕ್ಷತ್ರ ಯಾವುದು? ಸೂರ್ಯನಿಗೆ ಸಮೀಪವಾದ ನಕ್ಷತ್ರ ಯಾವುದು? ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ: ಆಪ್ಷನ್ ಎ ಅಲ್ಫಾ ಸೆಂಟಾರಿ, ಆಪ್ಷನ್ ಬಿ ಫ್ರಾಕ್ಸಿಮಾ ಸೆಂಟಾರಿ, ಆಪ್ಷನ್ ಸಿ ಬರ್ನೆಟ್ ಸ್ಟಾರ್, ಆಪ್ಷನ್ ಡಿ ಯಾವುದೂ ಅಲ್ಲ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಎಸ್, ಸರಿಯಾದ ಉತ್ತರವನ್ನು ನೋಡುವಂತಹ ಸಮಯ. ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾಕ್ಸಿಮಾ ಸೆಂಟಾರಿ. ನಿಮ್ಮ ಉತ್ತರಗಳಿಗೆ ಧನ್ಯವಾದಗಳು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ: ಈ ಕೆಳಗಿನವುಗಳಲ್ಲಿ ಯಾವ ಗ್ರಹ ಉಪಗ್ರಹವನ್ನು ಹೊಂದಿಲ್ಲ? ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ: ಆಪ್ಷನ್ ಎ ಮಂಗಳ, ಆಪ್ಷನ್ ಬಿ ಗುರು, ಆಪ್ಷನ್ ಸಿ ಶನಿ, ಆಪ್ಷನ್ ಡಿ ಬುಧ. ಉತ್ತರಿಸುವುದಕ್ಕೆ ಪ್ರಯತ್ನ ಮಾಡಿ. ಸರಿಯಾದ ಉತ್ತರ ಆನ್ಸರ್ ಡಿ, ಬುಧ. ಮುಂದಿನ ಪ್ರಶ್ನೆ: ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವ ಗ್ರಹ ಯಾವುದು? ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವ ಗ್ರಹ ಯಾವುದು? ನಿಮ್ಮ ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ: ಆಪ್ಷನ್ ಎ ಶನಿ, ಆಪ್ಷನ್ ಬಿ ಭೂಮಿ, ಆಪ್ಷನ್ ಸಿ ಗುರು, ಆಪ್ಷನ್ ಡಿ ಯುರೇನಸ್. ಸರಿಯಾದ ಉತ್ತರ
ಆನ್ಸರ್ ಬಿ ಭೂಮಿ. ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರುವಂತಹ ಗ್ರಹ ಭೂಮಿ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟು? ನಿಮ್ಮ ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ. ಆಪ್ಷನ್ ಎ 12,756, ಆಪ್ಷನ್ ಬಿ 12,714, ಆಪ್ಷನ್ ಸಿ 12,718, ಆಪ್ಷನ್ ಡಿ 12,759. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟು? ಸರಿಯಾದ ಉತ್ತರ ಆನ್ಸರ್ ಎ 12,756. ಮುಂದಿನ ಪ್ರಶ್ನೆ, ಚಂದ್ರನು ಭೂಮಿಗೆ ಸಮೀಪ ಬರುವ ದಿನಕ್ಕೆ ಏನೆಂದು ಕರೆಯುತ್ತಾರೆ? ಚಂದ್ರನು ಭೂಮಿಗೆ ಸಮೀಪ ಬರುವ ದಿನಕ್ಕೆ ಏನೆಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ. ಆಪ್ಷನ್ ಎ ಪೆರಿಜಿ ದಿನ, ಆಪ್ಷನ್ ಬಿ ಅಪೋಜಿ, ಆಪ್ಷನ್ ಸಿ ಪೆರಿಲಿಯನ್, ಆಪ್ಷನ್ ಡಿ ಅವೇಲಿಯನ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರವನ್ನ ನೋಡುವಂತಹ ಸಮಯ. ಸರಿಯಾದ ಉತ್ತರ ಆಪ್ಷನ್ ಸಿ ಪೆರಿಲಿಯನ್. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಜೂನ್ 4ರಂದು ಸೂರ್ಯನಿಂದ ಭೂಮಿಯು ಸುಮಾರು ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇರುತ್ತಾನೆ? ಜೂನ್ 4ರಂದು ಸೂರ್ಯನು ಭೂಮಿಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇರುತ್ತಾನೆ? ನಿಮ್ಮ ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ. ಆಪ್ಷನ್ ಎ 147 ಕಿಲೋಮೀಟರ್, ಆಪ್ಷನ್ ಬಿ 152 ಕಿಲೋಮೀಟರ್, ಆಪ್ಷನ್ ಸಿ 160 ಕಿಲೋಮೀಟರ್, ಆಪ್ಷನ್ ಡಿ 140 ಕಿಲೋಮೀಟರ್. ಉತ್ತರಗಳನ್ನು ಕಳಿಸುವಂತಹ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ರಿ ಅಂತ ನಾನು ಅನ್ಕೊಂತೀನಿ. ಅವಾಗಿನಿಂದ ಸತತವಾಗಿ ಉತ್ತರಗಳನ್ನು ಕಮೆಂಟ್ ಮಾಡ್ತಾ ಇರುವಂತಹ ಎಲ್ಲರಿಗೂ ಧನ್ಯವಾದಗಳು. ಎಸ್, ಸರಿಯಾದ ಉತ್ತರವನ್ನು ನೋಡುವಂತಹ ಸಮಯ. ಸರಿಯಾದ ಉತ್ತರ ಆಪ್ಷನ್ ಬಿ 152 ಕಿಲೋಮೀಟರ್. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಫೋಬೋಸ್ ಮತ್ತು ಡಿಮೋಸ್ ಯಾವ ಗ್ರಹದ ಉಪಗ್ರಹಗಳಾಗಿವೆ? ಫೋಬೋಸ್ ಮತ್ತು ಡಿಮೋಸ್ ಯಾವ ಗ್ರಹದ ಉಪಗ್ರಹಗಳಾಗಿವೆ? ನಿಮ್ಮ ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ. ಆಪ್ಷನ್ ಎ ಗುರು, ಆಪ್ಷನ್ ಬಿ ಶನಿ, ಆಪ್ಷನ್ ಸಿ ಮಂಗಳ, ಆಪ್ಷನ್ ಡಿ ಭೂಮಿ. ಸರಿಯಾದ ಉತ್ತರ ಮಂಗಳ, ಆಪ್ಷನ್ ಸಿ ಮಂಗಳ. ಇನ್ನು ಮುಂದಿನ ಪ್ರಶ್ನೆ, ನಿಕ್ಸ್ ಒಲಿಂಪಿಯಾ ಎಂಬ ಜ್ವಾಲಾಮುಖಿ ಪರ್ವತ ಯಾವ ಗ್ರಹದಲ್ಲಿ ಕಂಡುಬರುತ್ತದೆ? ನಿಕ್ಸ್ ಒಲಿಂಪಿಯಾ ಎಂಬ ಜ್ವಾಲಾಮುಖಿ ಪರ್ವತ ಯಾವ ಗ್ರಹದಲ್ಲಿ ಕಂಡುಬರುತ್ತದೆ? ನಿಮ್ಮ ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ. ಆಪ್ಷನ್ ಎ ಚಂದ್ರ, ಆಪ್ಷನ್ ಬಿ ಗುರು, ಆಪ್ಷನ್ ಸಿ ಶನಿ, ಆಪ್ಷನ್ ಡಿ ಮಂಗಳ. ಇನ್ನೂ ಹಲವಾರು ಮಾಹಿತಿಗಳಿಗಾಗಿ ನೀವು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಸೇರ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ನಲ್ಲಿ ನಾವು ಲಿಂಕ್ ಅನ್ನು ಕೂಡ ಹಾಕಿರ್ತೀವಿ. ಅಲ್ಲಿ ನಿತ್ಯ ನಾವು ಸಾಕಷ್ಟು ವಿಚಾರಗಳನ್ನು, ನೋಟ್ಸ್ಗಳನ್ನು, ಕ್ವಶನ್ ಪೇಪರ್ಗಳನ್ನು, ಕರೆಂಟ್ ಅಫೇರ್ಸ್ ಮಾಹಿತಿಯನ್ನು ಹಂಚಿಕೊಳ್ತಾ ಇರ್ತೀವಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆನ್ಸರ್ ಡಿ ಮಂಗಳ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರು ಯಾರು? ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರು ಯಾರು? ನಿಮ್ಮ ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ. ಆಪ್ಷನ್ ಎ ಜಾಕಿರ್ ಹುಸೇನ್, ಆಪ್ಷನ್ ಬಿ ನೀಲಂ ಸಂಜೀವ ರೆಡ್ಡಿ, ಆಪ್ಷನ್ ಸಿ ವಿ ಗಿರಿ, ಆಪ್ಷನ್ ಡಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಸರಿಯಾದ ಉತ್ತರ ಆಪ್ಷನ್ ಸಿ ವಿ ಗಿರಿ, ಅಂದ್ರೆ ವರಾಹಗಿರಿ ವೆಂಕಟಗಿರಿ. ಪ್ರಶ್ನೆ 12 ಈ ರೀತಿಯಾಗಿದೆ, ಸಂಸತ್ ಸದಸ್ಯರನ್ನು ಅನರ್ಹಗೊಳಿಸಲು ಅವಕಾಶ ನೀಡುವ ಸಂವಿಧಾನದ ವಿಧಿ ಯಾವುದು? ಸಂಸತ್ ಸದಸ್ಯರನ್ನು ಅನರ್ಹಗೊಳಿಸಲು ಅವಕಾಶ ನೀಡುವ ಸಂವಿಧಾನದ ವಿಧಿ ಯಾವುದು? ನಿಮ್ಮ ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ. ಆಪ್ಷನ್ ಎ 94, ಆಪ್ಷನ್ ಬಿ 96, ಆಪ್ಷನ್ ಸಿ 102, ಆಪ್ಷನ್ ಡಿ 109.
ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ 102ನೇ ವಿಧಿ. 13ನೇ ಪ್ರಶ್ನೆ ಈ ರೀತಿಯಾಗಿದೆ. ಭಾರತದ ಸಂವಿಧಾನದ ರಚನಾ ಸಭೆಯ ಮೊದಲ ಸಭೆ ಯಾವಾಗ ನಡೆಯಿತು? ಭಾರತದ ಸಂವಿಧಾನದ ರಚನಾ ಸಭೆಯ ಮೊದಲ ಸಭೆ ಯಾವಾಗ ನಡೆಯಿತು? ನಿಮ್ಮ ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ. ಆಪ್ಷನ್ ಎ ಆಗಸ್ಟ್ 15, 1946. ಆಪ್ಷನ್ ಬಿ ಡಿಸೆಂಬರ್ 9, 1946. ಆಪ್ಷನ್ ಸಿ ಆಗಸ್ಟ್ 15, 1947. ಆಪ್ಷನ್ ಡಿ ನವೆಂಬರ್ 26, 1949. ಬಹುತೇಕ ಎಲ್ಲರಿಗೂ ಈ ಒಂದು ಉತ್ತರ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಬಹಳ ಸಲ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಿಪೀಟ್ ಆದಂತಹ ಕ್ವಶನ್ ಇದು. ಸರಿಯಾದ ಉತ್ತರವನ್ನು ನೋಡುವಂತಹ ಸಮಯ. ಸರಿಯಾದ ಉತ್ತರ ಆಪ್ಷನ್ ಬಿ ಡಿಸೆಂಬರ್ 9, 1946. 14ನೇ ಪ್ರಶ್ನೆ ಈ ರೀತಿಯಾಗಿದೆ. ಭಾರತದ ಸಂವಿಧಾನದಲ್ಲಿ ಮೂಲತಃ ಎಷ್ಟು ವಿಧಿಗಳಿದ್ದವು? ಭಾರತ ಸಂವಿಧಾನದಲ್ಲಿ ಮೂಲತಃ ಎಷ್ಟು ವಿಧಿಗಳಿದ್ದವು? ಅಂದ್ರೆ ಜಾರಿಗೆ ಬಂದಾಗ ಇದ್ದಂತಹ ವಿಧಿಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು. ನಿಮ್ಮ ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ. ಆಪ್ಷನ್ ಎ 400, ಆಪ್ಷನ್ ಬಿ 395, ಆಪ್ಷನ್ ಸಿ 396, ಆಪ್ಷನ್ ಡಿ 399. ಸರಿಯಾದ ಉತ್ತರ ಆನ್ಸರ್ ಬಿ, ಆಪ್ಷನ್ ಬಿ 395 ವಿಧಿಗಳಿದ್ದವು. ಮುಂದಿನ ಪ್ರಶ್ನೆ ಸಂಖ್ಯೆ 15. ಚುನಾವಣೆಯಲ್ಲಿ ಕೋಡ್ ಆಫ್ ಕಂಡಕ್ಟ್ ಅನ್ನು ನಿಶ್ಚಯ ಮಾಡುವವರು ಯಾರು? ಚುನಾವಣೆಯಲ್ಲಿ ಕೋಡ್ ಆಫ್ ಕಂಡಕ್ಟ್ ಅನ್ನು ನಿಶ್ಚಯ ಮಾಡುವವರು ಯಾರು? ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ. ಆಪ್ಷನ್ ಎ ಪಾರ್ಲಿಮೆಂಟ್, ಆಪ್ಷನ್ ಬಿ ಉಪರಾಷ್ಟ್ರಪತಿ, ಆಪ್ಷನ್ ಸಿ ರಾಜ್ಯ ಶಾಸಕಾಂಗ, ಆಪ್ಷನ್ ಡಿ ಚುನಾವಣಾ ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಡಿ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ. ಭಾರತದ ಪ್ರಧಾನಮಂತ್ರಿಯಾಗಲು ಕನಿಷ್ಠ ವಯಸ್ಸು ಎಷ್ಟು? ಅಥವಾ ಲೋಕಸಭೆಗೆ ಸ್ಪರ್ಧಿಸಲು ಕನಿಷ್ಠ ವಯಸ್ಸು ಅಂತ ಹೇಳಿ ಬಹಳ ಸಲ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ನಿಮ್ಮ ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ. ಆಪ್ಷನ್ ಎ 25, ಆಪ್ಷನ್ ಬಿ 21, ಆಪ್ಷನ್ ಸಿ 30, ಆಪ್ಷನ್ ಡಿ 35. ಸರಿಯಾದ ಉತ್ತರವನ್ನ ನೋಡುವಂತಹ ಸಮಯ. ಸರಿಯಾದ ಉತ್ತರ ಆಪ್ಷನ್ ಎ 25 ವರ್ಷ. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ. ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ. ಆಪ್ಷನ್ ಎ ಐರ್ಲೆಂಡ್, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ USA. ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ. USA ಇಂದ ನಾವು ಮೂಲಭೂತ ಕರ್ತವ್ಯಗಳನ್ನು ಪಡೆದಿದ್ದೀವಿ. ಐರ್ಲೆಂಡ್ ಸಂವಿಧಾನದಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಎರವಲು ಪಡೆದಿದ್ದೀವಿ. ಇನ್ನು ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ ಈ ರೀತಿಯಾಗಿದೆ. ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಪ್ರಸ್ತಾಪವಾಗದಿರುವ ನ್ಯಾಯ ಯಾವುದು? ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಪ್ರಸ್ತಾಪವಾಗದೇ ಇರುವಂತಹ ನ್ಯಾಯ ಯಾವುದು? ನಿಮ್ಮ ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ. ಆಪ್ಷನ್ ಎ ಶಿಕ್ಷಣ, ಆಪ್ಷನ್ ಬಿ ಆರ್ಥಿಕ, ಆಪ್ಷನ್ ಸಿ ಸಾಮಾಜಿಕ, ಆಪ್ಷನ್ ಡಿ ರಾಜಕೀಯ. ಈ 4 ನ್ಯಾಯಗಳಲ್ಲಿ ಯಾವ ನ್ಯಾಯವನ್ನು ಉಲ್ಲೇಖಿಸಲಾಗಿಲ್ಲ ಅಥವಾ ಪ್ರಸ್ತಾಪಪಡಿಸಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಎ ಶಿಕ್ಷಣ. ಮುಂದಿನ ಪ್ರಶ್ನೆ. ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಸಂವಿಧಾನದ ವಿಧಿ ಯಾವುದು? ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಸಂವಿಧಾನದ ವಿಧಿ ಯಾವುದು? ನಿಮ್ಮ ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ. ಆಪ್ಷನ್ ಎ 15, ಆಪ್ಷನ್ ಬಿ 19, ಆಪ್ಷನ್ ಸಿ 29, ಆಪ್ಷನ್ ಡಿ 31.
ಸರಿಯಾದ ಉತ್ತರ ಆಪ್ಷನ್ ಸಿ 29. ಕೊನೆಯ ಪ್ರಶ್ನೆ, ಈ ದಿನದ ಕೊನೆಯ ಪ್ರಶ್ನೆಗೆ ನಾವು ಬಂದು ತಲುಪಿದ್ದೀವಿ. ಈ ರೀತಿಯಾಗಿದೆ ಕೊನೆಯ ಪ್ರಶ್ನೆ. ಭಾರತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳು ಇವೆ? ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? ನಿಮ್ಮ ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ. ಆಪ್ಷನ್ ಎ 10, ಆಪ್ಷನ್ ಬಿ 11, ಆಪ್ಷನ್ ಸಿ 12, ಆಪ್ಷನ್ ಡಿ 9. ಎಸ್, ನಿಮ್ಮ ಉತ್ತರಗಳನ್ನು ನಾವು ಇನ್ನೂ ಬಯಸ್ತಾ ಇದ್ದೀವಿ. ಇನ್ನೂ ಅನೇಕರು ಪ್ರಯತ್ನಿಸ್ತಾ ಇದ್ದಾರೆ. ಬೇಗ ಬೇಗ ನಿಮ್ಮ ಉತ್ತರಗಳನ್ನು ಲೈವ್ ಚಾಟ್ನಲ್ಲಿ ಹಾಕಿ. ಎಸ್, ಸರಿಯಾದ ಉತ್ತರ ಆಪ್ಷನ್ ಬಿ 11 ಮೂಲಭೂತ ಕರ್ತವ್ಯಗಳನ್ನು ನಾವು ನಮ್ಮ ಭಾರತ ಸಂವಿಧಾನದಲ್ಲಿ ಕಾಣ್ತಾ ಇದ್ದೀವಿ. ಎಸ್, ಇದಾಗಿತ್ತು ಇವತ್ತಿನ ನೇರ ಕ್ವಿಜ್ ಕಾರ್ಯಕ್ರಮ. ಇಷ್ಟೊತ್ತು ಉತ್ತರಿಸಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮತ್ತೆ ನಾಳಿನ ದಿನ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮನ್ನ ಭೇಟಿ ಹಾಕುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಇನ್ನೂ ಸೇರ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸೇರ್ಕೊಳ್ಳಿ. ಅಲ್ಲಿ ಸಿಗುವಂತಹ ಎಲ್ಲ ಮಾಹಿತಿಯನ್ನು ಪಡೆದು ಉಪಯೋಗ ಪಡೆದುಕೊಂಡು ಇತರರಿಗೂ ಕೂಡ ಶೇರ್ ಮಾಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ನಿತ್ಯವೂ ಅನೇಕ ಲೈವ್ ತರಗತಿಗಳನ್ನು, ಪ್ರಿಪೇರ್ಡ್ ವಿಡಿಯೋಗಳನ್ನು ಹಾಕುವುದರ ಮೂಲಕ ನಿಮಗೆ ಅನುಕೂಲತೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಮತ್ತೆ ನಾಳೆ ಸಿಗೋಣ. ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು.